ಗ್ಯಾಸ್ ಸಿಲಿಂಡರ್ ಸಂಕಷ್ಟದ ಮಧ್ಯೆ ಪರ್ಯಾಯ ವ್ಯವಸ್ಥೆಗಳನ್ನು ಹುಡುಕುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಗ್ಯಾಸಿಗೇನು ಪರ್ಯಾಯ? ಜನ ತಂಪಾಡಿಗೆ ತಾವು ಪರ್ಯಾಯಗಳನ್ನು ಹುಡುಕ್ತಾ ಇದ್ದಾರೆ. ಈ ಮಧ್ಯೆ ಬಯೋಗ್ಯಾಸ್ ತಯಾರಕ ರವಿಕುಮಾರ್ ಮಾದರಿಯಾಗಿದ್ದಾರೆ. ಹಸಿ ಕಸ ಬಳಸಿ ಬಯೋಗ್ಯಾಸ್ ಉತ್ಪತ್ತಿ ಮಾಡುವಂತ ಆ ಪ್ಲಾನ್ ಏನಿದೆ ಅದು ಈ ಸಂದರ್ಭದಲ್ಲಿ ಪರ್ಯಾಯದ ರೂಪದಲ್ಲಿ ಕಾಣಿಸ್ತಾ ಇರೋದು. ಬಯೋಗ್ಯಾಸ್ ಮುಖಾಂತರ LPGಗೆ ಪರ್ಯಾಯವಾಗಿ ಬಯೋಗ್ಯಾಸ್, ಹಸಿ ಕಸ ಬಳಸಿ ಗ್ಯಾಸ್ ಸಿಲಿಂಡರ್ಗೆ ಸಡ್ಡು ಹೊಡೆದಿದ್ದಾರೆ ರವಿಕುಮಾರ್ ಅವರ ಕುಟುಂಬ. ಅದಕ್ಕೆ ಸಂಬಂಧಿಸಿದಂತ ವಿಜುವಲ್ಸ್ ಇದೆ ಇದು. ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ನಮ್ಮ ಜೊತೆಗೆ ರವಿಕುಮಾರ್ ಅನ್ನೋರಿದ್ದಾರೆ. ಅವರು ಬಯೋಗ್ಯಾಸ್ ಫ್ರಾಂಚೈಸಿಯನ್ನು ಇಟ್ಕೊಂಡವರು. ಅಂದರೆ ಸದ್ಯಕ್ಕೆ ಈಗ ನಾವು ನೋಡ್ಬೋದು ಅದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು. ಅವರು ದಿನನಿತ್ಯವೂ ಕೂಡ ಮನೆಗೆ ಗ್ಯಾಸನ್ನು ಬಳಕೆ ಮಾಡೋದಿಲ್ಲ, ಮಾಡಿದ್ರೂ ಕೂಡ ಕಡಿಮೆ ಗ್ಯಾಸನ್ನು ಬಳಕೆ ಮಾಡ್ತಾರೆ. ಅದರ ಬದಲಾಗಿ ಬಯೋಗ್ಯಾಸನ್ನು, ಅದು ವೆಟ್ ವೇಸ್ಟ್ ಏನು ಕಸ ಏನಿದೆ ಅದರಿಂದ ಬಯೋಗ್ಯಾಸನ್ನು ರೆಡಿ ಮಾಡಿಕೊಂಡು ಅದರಲ್ಲೇ ಮನೆ ಬಳಕೆಗೆ ಗ್ಯಾಸನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಇದು ಹೇಗಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಅವ್ರ ಜೊತೆನೆ ಕೇಳೋಣ. ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಇದನ್ನ ವರ್ಕ್ ಆಗುತ್ತೆ ಮತ್ತೆ ಹೇಗೆ ಬಳಸಬಹುದು ಅಂತ. ಇದು ಬಯೋಗ್ಯಾಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ನಾವು. ಇದಕ್ಕೆ ನಮ್ಮಲ್ಲಿ ಪೇಟೆಂಟ್ ಕೂಡ ಇದೆ. ನಮ್ಮ ಕಂಪ್ನಿ ಹೆಸರು ಹರಿತಾವನಿ ಟೆಕ್ನಾಲಜೀಸ್ ಅಂತೇಳಿ. ನಾನು ಸುಮಾರು 5 ವರ್ಷದಿಂದ ಈ ಬಯೋಗ್ಯಾಸ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಕೂಡ 5 ವರ್ಷದಿಂದ ನಾನು ಬಳಕೆ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಮನೆಯಲ್ಲಿ ಹಸಿ ಕಸ ಏನು ಉತ್ಪನ್ನ ಆಗುತ್ತಲ್ಲ ಆ ತ್ಯಾಜ್ಯನ ಇದರೊಳಗಡೆ ಹಾಕ್ಕೊಂಡು ನಾನು ಗೊಬ್ಬರನು ಮತ್ತು ಗ್ಯಾಸ್ನ ತಯಾರು ಮಾಡ್ಕೊತಾ ಇದ್ದೀನಿ. ಗ್ಯಾಸ್ನ ನಾನು ಅಡುಗೆ ಮನೆಯಲ್ಲಿ ಬಳಕೆ ಮಾಡ್ತೀನಿ, ಪ್ಲಸ್ ಗೊಬ್ಬರನ ನಾನು ಮನೆಯಲ್ಲಿ ಗಿಡಗಳಿಗೆ ಹಾಕೋತಾ ಇದ್ದೀನಿ. ಹಾಗಾಗಿ 5 ವರ್ಷದಿಂದ 5 ವರ್ಷಕ್ಕೆ 5 ಸಿಲಿಂಡರ್ ಅಂತೆ 5 ವರ್ಷ ನಾನು LPGನ ಉಳಿತಾಯ ಮಾಡ್ಕೊಂಡು ಬಂದಿದ್ದೀನಿ. ಓಕೆ ಸರ್, ಇದು ಹೇಗೆ ವರ್ಕ್ ಆಗುತ್ತೆ? ನೀವು ಹಸಿ ಕಸನ ಹೇಗೆ ಇದರಲ್ಲಿ ಹಾಕ್ತೀರಿ, ಹೇಗೆ ಗ್ಯಾಸ್ ಯೂಸ್ ಮಾಡ್ಕೊಳ್ತೀರಿ ಅಂತ? ನಮ್ಮ ಮನೆಯಲ್ಲಿ ಬರುವಂಥ ಹಸಿ ಕಸ ಒಂದು ಕವರಲ್ಲಿ ಶೇಖರಣೆ ಮಾಡಿರ್ತೀವಿ ಬೆಳಗಿನ ಸಾಯಂಕಾಲವರೆಗೂ. ಬೆಳಗ್ಗೆಯಿಂದ ತಂದುಬಿಟ್ಟು ಅದನ್ನು ನಾನು ಇದರೊಳಗಡೆ ಹಾಕ್ತೀನಿ. ಇದರೊಳಗಡೆ ನಾವು ಹಸಿ ಕಸ ಹಾಕಬೇಕು. ಹಸಿ ಕಸ ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಡ್ತೀವಿ. ನೋಡಿ, ಯಾವುದೇ ಥರ ಗಲೀಜಿರಲ್ಲ, ವಾಸನೆ ಇರಲ್ಲ, ಮತ್ತೊಂದಿರಲ್ಲ. ಇದರೊಳಗೆ ಹಾಕ್ತೀವಿ. ಆಮೇಲೆ ಇಲ್ಲಿಂದ ನಮಗೆ ಗೊಬ್ಬರ ಬರುತ್ತೆ, ಹಸಿ ಗೊಬ್ಬರ ನೀರಿನ ಮುಖಾಂತರ ಬರುತ್ತೆ. ಆ ಗೊಬ್ಬರನ ನಾವು ಗಿಡಗಳಿಗೆ ಹಾಕೋತೀವಿ. ಆಮೇಲೆ ಇದರಲ್ಲಿ ಗ್ಯಾಸು ಕಲೆಕ್ಟ್ ಆಗುತ್ತೆ. ಇದು ಬಲೂನು. ಈ ಬಲೂನಲ್ಲಿ ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಆಮೇಲೆ ಇದ್ರ ಕೆಳಗಡೆಗೆ ನಾವು ಅಡುಗೆ ಮನೆಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ಇದು ಸೇಫ್ಟಿ ವಾಲ್ವ್ ಅಂತೇಳಿ. ಒಂದು ಪಕ್ಷ ಗ್ಯಾಸ್ ತುಂಬಿದ್ದಾಗ ಮನೆಯಲ್ಲಿ ಯೂಸ್ ಮಾಡಲಿಲ್ಲ ಅಂದರೆ ಇದು ತಾನಾಗೆ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಆಮೇಲೆ ಇದು ಇಲ್ಲಿಂದ ಹೋಗಿ ನಾವು ಅಡುಗೆ ಮನೆಗೆ ಕನೆಕ್ಟ್ ಮಾಡಿಕೊಂಡು ನಾವು ಅಡುಗೆ ಮನೆಯಲ್ಲಿ ಬಯೋಗ್ಯಾಸ್ನ ಬಳಕೆ ಮಾಡ್ತಾ ಇದ್ದೀವಿ. ತುಂಬಾ ನೋಡೋದಕ್ಕೂ ತುಂಬಾ ಕ್ಲೀನ್ ಆಗಿದೆ, ಮತ್ತೆ ಇದನ್ನ ಮನೆಯಲ್ಲಿ ಬಳಕೆ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ಹೇಗೆ ಇನ್ಸ್ಟಾಲ್ ಮಾಡೋದು ಎಲ್ಲ ಹೇಗೆ? ನಮಗೆ ಆರ್ಡರ್ ಕೊಟ್ಟರೆ ಸಾಕು, ನಾವೇ ಬಂದು ಇನ್ಸ್ಟಾಲ್ ಮಾಡ್ತೀವಿ. ಆಮೇಲೆ ಇದು 45,000 ನಾವು ಇದು ಪ್ರೈಸ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಗ್ರಾಹಕರು ಇದಕ್ಕೆ 45,000 ಒಟ್ಟಿಗೆ ಕೊಡಬೇಕಂತಿಲ್ಲ. ನಮ್ಮಲ್ಲಿ ರೇಸರ್ ಪೇ ಅಂತ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರು ಪ್ರತಿ ತಿಂಗಳು 1,000 ಇಲ್ಲಾಂದ್ರೆ 500 ರೂಪಾಯಿ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅದ್ರ ಪ್ರಕಾರ ಕೊಟ್ಬಿಟ್ಟು ತಿಂಗಳ ಕೊಟ್ಟು ಅವರನ್ನು ತಿಳಿಸ್ಕೋಬಹುದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.